ಕಲುಷಿತ ನೀರು ಸೇವನೆ, ಮಕ್ಕಳು ಆಸ್ಪತ್ರೆಗೆ ದಾಖಲು. ಮಾಗಡಿ ತಾಲೂಕಿನ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇಗೌಡನದೊಡ್ಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಪಂಚಾಯಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನರಳುತ್ತಿರುವ ಗ್ರಾಮದ ಮಕ್ಕಳು. ಗ್ರಾಮದಲ್ಲಿರುವ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ನೀರನ್ನು ಬಿಟ್ಟಿರುವ ಹಿನ್ನೆಲೆ ಮಕ್ಕಳಲ್ಲಿ ವಾಂತಿ, ಭೇದಿ, ಜ್ವರ, ಜಾಂಡೀಸ್ ಕಾಯಿಲೆಗಳು ಉದ್ಭವವಾಗಿದೆ ಎಂದು ಗ್ರಾಮಸ್ಥರಿಂದ ಆರೋಪ. 8 ರಿಂದ 9 ಮಕ್ಕಳು ಮಾಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದರೆ, ಖಾಸಗಿ ಆಸ್ಪತ್ರೆಯಲ್ಲಿ 6 ರಿಂದ 7 ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ವರದಿ ರೂಪೇಶ್, ಮಾಗಡಿ. ಒಂದು ತಿಂಗಳಿಗೂ ಮುಂಚೆ ಏನೋ ಕೋತಿ ಬಿದ್ದಿತ್ತಂತೆ ನೀರು ಟ್ಯಾಂಕ್ ಒಳಗಡೆ. ಅದನ್ನ ಕ್ಲೀನ್ ಮಾಡಿಸಿ ನೀರು ಬಿಡ್ತೀನಿ ಅಂತ ಅಂದಿದ್ರು. ಅದೇನೋ 2 ನೀರು ಬಿಡ್ತಾರೆ ಅಂತ ಅಂದಿದ್ರು. ಅದೇನೋ ಗೊತ್ತಿರಲಿಲ್ಲ. ಆದರೆ ನನಗೆ ಮಾತ್ರ ಅಲ್ಲಿ ನೀರು ಕುಡಿದ್ರೆ ತುಂಬ ಕೆಮ್ಮು, ಜ್ವರ, ನೆಗಡಿ ಎಲ್ಲ ಆಯ್ತಿತ್ತು. ಆಮೇಲೆ ನಾನು ಅಲ್ಲಿ ನೀರು ಕುಡಿತಿರ್ಲಿಲ್ಲ. ಇವನು ಫಸ್ಟು ಮಾಮೂಲಿ ಜ್ವರ ಅಂತ ಇಲ್ಲಿಗೆ ಬಂದಿತ್ತು ತಂಗಿನ ನೋಡ್ಕೊಳ್ಳೋಕ್ಕೆ. ಆದರೆ ಆಮೇಲೆ ಇವನಿಗೆ ಟೈಫಾಯ್ಡ್ ಆಯಿತು. ಅದಾದಮೇಲೆ ಈಗ ಒಂದು 3 ದಿನದಲ್ಲೇನೋ ಹೋಗೋನೆ. ಈಗ ಬುಧವಾರದಲ್ಲೇನೋ ಇವ್ನು ಬಂದು ಅಡ್ಮಿಂಟ್ ಆಗಿತ್ತು, ಜಾಂಡೀಸ್ ಅಂತ. ಆಮೇಲೆ ಇವನು ಅಷ್ಟೇ ಜ್ವರ ಅಂತ ಇದ್ದ. ಇಲ್ಲಿ ಬ್ಲಡ್ ಚೆಕಪ್ ಮಾಡಿಸಿದ್ಕೆ ಇವನಿಗೂ ಜಾಂಡೀಸ್ ಅಂತ ಬಂತು. ಅದಕ್ಕೆ ಇವರಿಬ್ರು ಇಲ್ಲೇ ಅವರಿಬ್ರು ಮಾಮೂಲಿ ಥರ ಇದ್ರು. ಅವ್ರಿಗೂ ಜ್ವರ ಅಂತ, ಟೈಫಾಯ್ಡ್ ಅಂತ. ಸುಮಾರು ಎಷ್ಟು ಜನಕ್ಕೆ ಮಕ್ಕಳಿಗೆ ಈ ಥರ ಆಗಿದೆಯಮ್ಮ? ಇವನೊಬ್ಬ ಕಿಶೋರು, ಹೇಮಂತ, ಸಂಜನಾ ಮತ್ತು ಅಕ್ಷಿತಾ, ಇನ್ನೊಬ್ಬ ಮನೀಶ್ ಗೌಡ. ಈಗ ಕೋತಿ ಬಿದ್ದು ಕ್ಲೀನ್ ಮಾಡಿದ್ರ ಅದು? ಮಾಡಿದಾರಂತೆ ಸರ್. ಅದೇನೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀರು ಅಷ್ಟು ಟೇಸ್ಟ್ ಇಲ್ಲ ಸರ್, ಒಂಥರ ಒಬ್ಬೊಬ್ರು ಥರ ಇರುತ್ತೆ. ಮುಂಚೆ ಮೊದಲು ಚೆನ್ನಾಗಿತ್ತು, ಇವಾಗ ಎಷ್ಟಿಂದ? ಈಗಲೊಂದು 2 ತಿಂಗಳಿಂದ, 2.5 ತಿಂಗಳು. ಹೆಸರೇನಮ್ಮ? ಸರ್ ನಂದು ಹರ್ಷಿತಾ. ನೀವು ಅದೇ ಊರಲ್ಲಿದ್ದೀರ? ಅದೇ ಊರು, ಅಜ್ಜಿ ಊರದು. ಅವಾಗ ಬರ್ತಾನೆ ಇರ್ತೀನಿ ವಾರಕ್ಕೂ. ಆದರೆ ಆ ನೀರು ಕುಡಿದ್ರೆ ಅಷ್ಟು ಕುಡಿದ್ರೆ ಆ ಥರ ನಿಮ್ಗೆ ಪ್ರಾಬ್ಲಮ್ ಅಂತ. ಆ ನೀರು ಕುಡಿದ್ರೇನೆ ಹಂಗೆ. ಈ ಗ್ರಾಮದಲ್ಲಿ ಸುಮಾರು ಜನಕ್ಕೆ ಅದೇ ಥರ ಆಗ್ತಾ ಇದೆಯಮ್ಮ. ಹ್ಞೂ ಸರ್, ಅದು ತುಂಬ ಜನಕ್ಕೆ ಆಗ್ತಿದೆ. ಈಗೀಗ ಎಲ್ಲಿಗೆ ತುಂಬ ಜನ ಮಕ್ಕಳು ಬಂದರೆ ಬರೀ ಜ್ವರ 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 ಅಂತಾನೆ ಬರ್ತಾರೆ. ಊರಲ್ಲಿನ 3 ಜನ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಕೆಲವರು. ಅದು ಮುಂದೆಗಡೆ ಇನ್ನೊಂದು ಊರು ಇದೆಯಲ್ಲ, ಆ ಮಕ್ಕಳೆಲ್ಲ ಪ್ರೈವೇಟ್ ಮಂಗಳೂರು ಹಾಸ್ಪಿಟಲ್ಗೆ. ಅದು ನೆಕ್ಸ್ಟ್ ಸ್ಟಾಪೇ ವಿಜಿ ದೊಡ್ಡಿನ. ಅಲ್ಲಿನ ಮಕ್ಕಳೆಲ್ಲ ಹೋಗಿದ್ದಾರೆ. ಪ್ರೈವೇಟಲ್ಲಿ ಹೋಗೋರೆ, ಇವ್ರು ಮಾತ್ರ ಗೌರ್ಮೆಂಟಿಗೆ ಬಂದವರು. ಈಗ ಅವ್ರ ಬಗ್ಗೆ ಒಂಚೂರು ಮಾಹಿತಿ ತಗೋಬೇಕು. ಯಾಕೆಂದರೆ ಜನಪ್ರಿಯ ಶಾಸಕರು ನಮ್ಮ ಮಾಗಡಿ ತಾಲೂಕು ಹುಲಿಕಟ್ಟೆ ಹುಲಿ ಅಂದ್ಬಿಟ್ಟು ಹೆಸರು ತಗೊಂಡಿರೋದು. ಅವ್ರ ಹೆಸರು ಕೆಡ್ಸೋಕ್ಕೋಸ್ಕರ ದೊಡ್ಡಿಲಿ ಟ್ಯಾಂಕ್ ಆಗಲಿ, ಪಂಚಾಯತಿ ಕಾರ್ಯಕ್ರಮ ಆಗಲಿ ನಾವೇ ಮಾಡ್ತೀವಿ. ಇವತ್ತು ನಮ್ಮ ಮಕ್ಕಳು ಪೂರ ನೋಡಿ 1, 2, 3, 4, 5 ಜನ ಹಾಸ್ಪಿಟ್ಲ್ ಅದಾವ್ರೆ. ಅವ್ರ ಹೆಸರು ಕೆಡಿಸ್ಬೇಕು ಅಂದ್ಬಿಟ್ಟು ಇವೆಲ್ಲ ಮಾಡ್ತಾರೆ. ಈಗ ಪಂಚಾಯತಿಗೆ ಒಂದು ಬೀಚಿಂಗ್ ಪೌಡರ್ ಕೊಡ್ತಾರೆ, ಅಲ್ಲಿಗೆ ಆದಂಥ ಒಂದು ನೀರು ಬಿಡೋರನ್ನ ಕೊಡ್ತಾರೆ. ಅದು ಬಿಟ್ಬಿಟ್ಟು ಯಾರೋ ನೀನು ಬಿಡು ನಾನು ಬಿಡು ಅನ್ನೋದು ಕಾರ್ಯಕ್ರಮ ಮಾಡ್ತಾವೆ. ಈಗ 5 ಜನ ಇವತ್ತು ಶರಣಗೌಡರು, ಕಲಬುರ್ಗಿ ತಾವು ಶರಣಗೌಡರು, ಅಲ್ಲಿ ಎಷ್ಟು ಜನ ಸತ್ತವ್ರು ಸ್ವಾಮಿ? ಶರಣಗೌಡರ ಬಗ್ಗೆ ನಿಮ್ಗೆ ಗೊತ್ತು. ಈಗೇನು ಸಮಸ್ಯೆ? ಈಗ ಸಮಸ್ಯೆ ಏನಾಗಿದೆ ಸರ್? ನನ್ನ ಸಮಸ್ಯೆ ಏನು ಅಂದರೆ ಪಂಚಾಯತಿ ನ್ಯಾಯವಾಗಿರಬೇಕು. ನಮ್ಮ ಯಜಮಾನರು ಬಾಲಕೃಷ್ಣವ್ರ ಬಗ್ಗೆ ಮಾತಾಡಬಾರ್ದು. ಈಗ ಅವರು ಅಂತ ನಾನು ಹೆಸರು ಹೇಳಲ್ಲ. ಯಾಕೆಂದರೆ ನಾನು ಬಾಲಕೃಷ್ಣವರು ಏನು ಸಮಸ್ಯೆ ಘಟನೆ ಏನಾಗಿದೆ ಅಂತಂದರೆ ಕೋತಿ ಬಿದ್ದೋಗೋದು. ಅದು ಎತ್ತಾಕಿಲ್ವಾ? ಕೋತಿ ಬಿದ್ದಿರೋ ದೆಸೆಯಿಂದ ಇದೆಲ್ಲ. ಏನಾಯ್ತು? ಕೋತಿ ಬಿದ್ದ ನೀರು ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ. ನೀರೇನೋ ಹೆಚ್ಚು ಕಮ್ಮಿ ಇರ್ತದೆ. ಇಷ್ಟು ಜನ ನಮ್ಮ ವಿಜಿ ದೊಡ್ಡಿ ಕಾಲೋನಿ ಜನ 5 ಜನ ಮನ್ಗವ್ರು. ನಮ್ಮ ಹೆಸರು ಗೋವಿಂದರಾಜು, ವೆಂಕಟೇಶಪ್ಪನ ಮಗ. ಹೇಳಿ. ಮೊನ್ನೆ ನಾವು ಡಾಕ್ಟ್ರಿಗೆ ಚೆಕಪ್ ಮಾಡಿಸಿದ್ವಿ. ನೀರಿಂದ ಅಥವಾ ಊಟದಿಂದ ಅಥವಾ ಏನಾದರೂ ಎಣ್ಣೆ ಪದಾರ್ಥ ಹೊರಗಡೆ ತಿಂದರೆ ಅಂತ ಹೇಳಿದರು. ಆಮೇಲೆ ಬೆಳಗ್ಗೆ ಬಂದಿದ್ದು ಡಾಕ್ಟ್ರು ನೀರಿನಿಂದ ಅಂತ ಹೇಳಿದ್ರಮ್ಮ ಅಂತ ಹೇಳಿದ್ರು. ಅದಕ್ಕೆ ಊರಲ್ಲೆಲ್ಲ ಮಾಮೂಲಿ ಸ್ಕೂಲ್ ಮಕ್ಕಳೆಲ್ಲ ಮನೆ ಕಳಿಸ್ತಾವ್ರಂತೆ. 1-2-3 ಹಂಗಂದ್ರು ನಮ್ಮೂರವರೇ. ಅಲ್ಲಿ ಊರಲ್ಲಿರೋರು 1-2 ಅಂದರೆ ಇಲ್ಲೊಂದು 5-6 ಜನ ಆಗೋರು. ಏನು ಸಮಸ್ಯೆ? ಜಾಂಡೀಸು ಮತ್ತು ಟೈಫಾಯ್ಡು. ಇವನು ಫಸ್ಟು ಟೈಫಾಯ್ಡ್ ಬಂತು, ಇವ್ರ ತಂಗಿ ಫಸ್ಟು ಜಾಂಡೀಸ್ ಆಗಿತ್ತು. ಇವ್ನು ಟೈಫಾಯ್ಡ್ ವಾಸಿ ಮಾಡ್ಕೊಂಡು ಮತ್ತೆ ಇವಾಗ ಜಾಂಡೀಸ್ ಆಗೈತೆ. ಇಲ್ಲಿ ಕಾಲೋನಿ ಒಂದಕ್ಕೆ ಆ ಥರ ಆಗಿದೆಯಾ? ಇವರೆಲ್ಲ ಕಾಲೋನಿರೇ. ಹಾಂ, ಸಮಸ್ಯೆ ಏನು ಅಂತ? ಅಲ್ಲಿ ನೀರಿಂದ ಏನೋ ಪ್ರಾಬ್ಲಮ್ ಇದೆಯಾ? ಗೊತ್ತಿಲ್ಲ. ಅದಕ್ಕೆ ಅವರು ಮಿಕ್ಕವ್ರು ಯಾರ್ಯಾರೋ ಹೇಳಿದ್ರು.
ನಾವು ನೋಡ್ತೀವಿ ನೀರು ಚೆಕಪ್ ಮಾಡಿಸ್ತೀವಿ ಅಂತ ಹೇಳಿದ್ರು. ನಿಮ್ಮ ಹೆಸರು? ನಾಗರತ್ನ. ಇಲ್ಲಿ ಎಷ್ಟು ಜನ ಹುಷಾರಿಲ್ಲ ಮಕ್ಕಳಿಗೆ? ಈಗ ಇಲ್ಲಿ ಇವರಿಬ್ರು ಇವ್ರ ಮನೆಯವರೇನೆ 4 ಜನ. ಟೈಫಾಯ್ಡ್ ಜ್ವರ ಬಂದೈತೆ. ಆಲ್ಮೋಸ್ಟ್ ಎಲ್ಲರಿಗೂ ಊರಲ್ಲಿ ಟೈಫಾಯ್ಡ್ ಜ್ವರ ಇಲ್ಲ, ಇದು ಜಾಂಡೀಸ್ ಬಂದೈತೆ. ಎಷ್ಟು ಜನಕ್ಕೆ? ನಮ್ಮೂರಲ್ಲಿ ಆಗಲೇ ಒಂದು 4-5 ಜನಕ್ಕೆ ಬಂದೈತೆ. ಇನ್ನು ಮಿಕ್ತವ್ರು ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಟೈಫಾಯ್ಡ್ ಜ್ವರ. ಈಗ ಒಟ್ಟು ಎಷ್ಟು ಜನಕ್ಕೆ ಆ ಥರ ಆಗಿದೆ? ಒಂದು 8 ಜನಕ್ಕೇನೋ ಟೈಫಾಯ್ಡ್ ಜ್ವರ, ಒಂದು 4-5 ಜನಕ್ಕೆ ಇದಾಗಿರೋದು. ನೀವೆಲ್ಲ ಒಂದೇ ಸ್ಕೂಲಲ್ಲಿ ಓದ್ತೀರಾ ಏನು? ನನ್ನ ಕಾಲೇಜ್ ಊರು ಒಂದೇ ಊರೆಲ್ಲ, ಒಂದೇ ಊರು? ಕಾಲೋನಿನ ಅಥವಾ ಇಲ್ಲಿ? ಕಾಲೋನಿ ಎಲ್ಲ. ಆ ಕಡೆ ಕಾಲೋನಿಲಿರೋರು ಮಾತ್ರ ಈ ಥರ ಆಗಿದೆಯಾ ಏನು? ಇಲ್ಲಿರೋರ್ಗೆ ಅಷ್ಟೇ ಗೊತ್ತಿಲ್ಲ, ದೊಡ್ಡಿಲ್ಲಾರ್ಗೂ ಏನೋ ಗೊತ್ತಿಲ್ಲ. ಈಗ ಡಾಕ್ಟರ್ ಏನಂತ ಹೇಳಿದಾರಮ್ಮ? ಡಾಕ್ಟ್ರು ನಾನು 3-4 ದಿನ ಟೆಸ್ಟ್ ಕೊಟ್ಟಿದ್ದೀನಿ. ಹೆಸರು? ಮೋನಿಕಾ PUCನಾ? ಡಿಗ್ರಿ ಫಸ್ಟ್ ಇಯರ್. ಇಲ್ಲಿ? ಇಲ್ಲೇ ಮಾಗಡಿ ಡಿಗ್ರಿ ಕಾಲೇಜ್. ಥ್ಯಾಂಕ್ ಯು.